ಮೇಲೆ ಆಸೀನರಾದಂತಹ ಗಣ್ಯರಾದಂತಹ ನಮ್ಮ ಸಿ ಚಂದ್ರಕೃಷ್ಣ ಒಂದು ಸಮಾರಂಭ ಮಾತಾಡಬೇಕಂತ ಹೇಳ್ತೀನಿ. ಸಮಯದಲ್ಲಿ ನಮ್ಮ ಆರಾಧ್ಯ ದೈವ ವಿಜಯ ಮಹಾಂತ ಶಿವಗಳನ್ನು ಸ್ಮರಿಸಿ ಅದರ ಜೊತೆಗೆ ಇನ್ನೊಬ್ಬ ಆರಾಧ್ಯ ದೈವ ಮೃತ್ಯುಂಜಯ ಖಾದ್ರಿಯನ್ನು ಕೂಡ ಸ್ಮರಿಸಿ ಬಂಧುಗಳೇ, ಇವತ್ತಿನ ದಿವಸ ಈ ವಿಶೇಷ ಸಭೆ, ಈ ವರ್ಷ ಹಬ್ಬ ಹರಿದಿನಗಳು ಬರ್ತಾವ, ಕರಿತರ ಹೋಗಿ ಬರ್ತೀವಿ. ಇಲ್ಲಿ ಯಾವ ಯಾಕಂದ್ರೆ ಅಹಿತಕರ ಘಟನೆಗಳನ್ನು ನಡೆಯೋದಕ್ಕೆ ನಮ್ಮಲ್ಲಿ ಈ ಸಿಬ್ಬಂದಿಗಳು ಬಿಡೋದಿಲ್ಲ. ಅದ್ರ ಜೊತೆಗೆ ನಮ್ಮ ಇವತ್ತಿನ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ CPI ಸಾಹೇಬ್ರೆ ಹಾಗೂ ನಮ್ಮ ತಾಯಿ PSI ಸಾಹೇಬ್ರೆ, ನಾವು ಇಲ್ಕಲ್ ತವರ್ಬಲಿ ಮೇಡಮ್ ಅಂತೀವಿ. ನಾವು ನಮ್ಮ ಇಲ್ಕಲ್ ತವರ್ಬಲಿ ಮೇಡಮ್ ಅಂತೇಳಿ ಹೀಗಾಗಿ ಸ್ವಲ್ಪ ಅಜಾಗ್ರ ಅವರಿಗೆ. ಅದಕ್ಕೆ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದ್ರೆ, ಜೀವನ ಹುಟ್ಟಿದ್ಯಾಕ ಸಾಯಕ, ಸತ್ಯಾಕ ಹುಟ್ಟಾಕ, ಇದಷ್ಟು ಇದು ಹೊರ್ತು ಬಿಟ್ಟು ಇನ್ನೊಂದಿಲ್ಲ ಇಲ್ಲ. ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಇವಾಗ ದ್ವೇಷ ಅಸಹ್ಯ ಮಾಡೋದ್ರಿಂದ ಏನು ಬರೋದು ಏನಿತ್ತು ನಮಗೆ, ಏನು ಸಾಧಿಸ್ತೀವಿ ನಾವು ಎಲ್ಲರೂ ಪ್ರೀತಿಯಿಂದ. ನಾವು ಆಗಲೇ ಹೇಳಿದೆ ನಮ್ಮ ಹಿರಿಯ ಚಂದ್ರಪಟ್ಟಣವರಿಗೆ, ಮೊನ್ನೆ ಆಗ ನೋಡ್ಕೊಂಡು ಕೂತಿದ್ರಿ ನಮ್ಮ ಮಕ್ಕಳು ಮದುವೆಯಾಗ ಕಟಂಬಳಿ ಸಾಹೇಬ್ರು ಬಂದು ತೆಕ್ಕಿ ಬರೋದು ಅಕ್ಕಿ ಕಾಳು ಹಾಕಿ ನಮ್ಮ ಮಕ್ಕಳು ಮದುವೆಯಾಗ ಅಂತೇಳಿ ಅವ್ರು ನೆನೆಸಿ ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ದಾರಿ ಒಳಗೆ ನಡೀತೀವಿ ನಾವು ಚಂದ್ರಪಟ್ಟಣ ಅವರು, ಉಸ್ಮಾನ್ ಗನಿ ಅವರು, ಇವೆಲ್ಲ ಇದ್ದವರು. ಅವರು ಬಂದು ಸ್ಮರಣೀಯವಾಗಿರ್ಬೇಕು ನಾವು. ಅವಾಗ ಹೆಂಗಿತ್ತು ಅಂದ್ರೆ, ಕಟಂಬಳಿ ಸಾಹೇಬರು ಎಲ್ಲ ಜಾತಿ ಜನಾಂಗದವರಿಗೆ ಬೇಕಾದಾಗಿದ್ರು. ಅವರು ಅಷ್ಟೊಂದು ಭಯ ಭಕ್ತಿ ಜನರಲ್ಲಿ ಇತ್ತು. ಮಾಗಿ ಸಾಹೇಬರು, ಆಮೇಲೆ ನಮ್ಮ ತಟಗಾರ ಉಸ್ಮಾನ್ ಸಾಹೇಬರು, ಇವೆಲ್ಲ ಅಷ್ಟು ಒಂದು ಪ್ರೀತಿ ಸ್ವಸ್ಥದಿಂದ ನಡೀತಿದ್ವಿ. ಈಗ ಯಾರು ಮಾತು ಕೇಳಂಗೇ ಇಲ್ಲ. ಯಾರು ಮುಸಲ್ಮಾನ್ ಬಾಂಧವರಿಗೆ ಶುಭಾಶಯಗಳು. ಈ ಪ್ರತಿ ಸರಿ ಶಾಂತತಾ ಸಭೆ ಕರೆದು ನನಗನ್ಸಿಬಿಟ್ಟು ಶಾಂತತಾ ಸಭೆ ಕರೆಯೋದು ಅವಶ್ಯಕತೆ ಅಂತ ಅನಿಸ್ತೈತಿ. ಇನ್ನು ಬೇರೆ ವಿಷಯ ಕರ್ರಿ, ಇದು ನಮ್ಮ ಹಿಂದೂ ಧರ್ಮ ಆಗಲಿ ಯಾವುದೇ ಮುಸ್ಲಿಮಾನ್ ಧರ್ಮ ಆಗಲಿ ಯಾವ ವಿಷಯ ಬಂದರೂ ಸಹಿತ ಅವ್ರದ್ದು ನಾವು ಮಾಡ್ತೀವಿ, ನಮ್ಮದು ಅವರು ಮಾಡ್ತಾರೆ. ಹೀಗಾಗಿ ಅವಶ್ಯಕತೆ ಇಲ್ಲ. ಆದರೂ ನಿಮ್ಮೆಲ್ಲ ಪರ್ಮಿಷನ್ ತೊಗೊಂಡು ಇಲ್ಲಿ CPI ಸಾಹೇಬ್ರದ್ರೆ ಒಂದು ಈ ವಿಷಯ ಬಿಟ್ಟು ಒಂದು ಎರಡು ಬೇರೆ ವಿಷಯ ಮಾತಾಡೋಕೆ ಪರ್ಮಿಷನ್ ಕೊಡ್ತೀರಾ? ಈಗ ಏನಾಗೈತಿ ಪರಿಸ್ಥಿತಿ, ಅಲ್ಲಿ ಯಾರೋ ಒಬ್ರು ಅಬ್ಜೆಕ್ಷನ್ ಮಾಡಿದ್ರು, ಏನ್ರಿ ಪೀಸ್ ಕಮಿಟಿ ಅಂದ್ರೆ ಈ ಜಾತಿ ಸಂಬಂಧ ಇಂಥ ಸಂಬಂಧ ಅಷ್ಟ ಮಾತಾಡೋದು. ಮತ್ತು ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ವಿ ನಾವು ಒಮ್ಮೆ ಬರ್ದು ಕರ್ರಿ ಅಂತೇಳಿ. ಈಗ ಏನಾಗೈತೆ ಪರಿಸ್ಥಿತಿ, ಇನ್ನು ನಮ್ಮ APMCಯಲ್ಲಿ ಅಲ್ಲಿ ಲಕ್ಷ್ಮೀ ನಗರದೊಳಗೆ ಒಂದು 3 ಮನೆಗೆ ಕಳವಾಗ್ಯಾವ, ಕಳತನ ನಡೆದವು. ಇದು ಯಾಕೆ ಒಂದು ಪತ್ತೆ ಹಚ್ಚಿದೆ. ಈಗ ಔಟ್ ಆಫ್ ಡಿಸ್ಟಿಕ್ ಅಲ್ಲೆಲ್ಲ ಇಸ್ಪಟ್ ಆಡಿ ಓಸಿ ಆಡಿ ಎಲ್ಲ ಆಡಿ ಆ ಮಂದಿ ಅಲ್ಲಿ ಸೋತು ಹೊತ್ತಂಗ ಇಲ್ಲಿ ಇಲ್ಕಲ್ಲ ಬಂದು ಕವ್ ಮಾಡಿಬಾರ. ಅದಕ್ಕೆ ದಯವಿಟ್ಟು ನಾ ಏನಂತೀನಿ CPI ಸಾಹೇಬ್ರಿಗೆ, ಸಿಬ್ಬಂದಿ ಸುಮಾರು 10,000 ಏನು ಜನಸಂಖ್ಯೆ ಇದ್ದಾಗಿತ್ತು ಸಿಬ್ಬಂದಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ಈಗ ಆಫ್ ದಿ ರೆಕಾರ್ಡ್ 1 ಲಕ್ಷ ಜನಸಂಖ್ಯೆ ಆಗೈತಿ. ಅದಕ್ಕೆ ಈಗಿದ್ದು ಸಿಬ್ಬಂದಿಯವ್ರು ಏನು ಮಾಡ್ತಾರೆ ಪಾಪ, ಅವ್ರ ಬೇಳೆ ಬೇತನ ಈಗ ಎಷ್ಟು ಅಂತ ಕೆಲಸ ಮಾಡೋಕ್ಕಾಗುತ್ತೆ, ಎಷ್ಟು ಕೆಲಸ ಮಾಡೋಕ್ಕಂತಾಗುತ್ತೆ. ಅದಕ್ಕೆ ದಯವಿಟ್ಟು CPI ಸಾಹೇಬ್ರಿಗೆ ಇದು ಏನಾಗೈತೆ ಅಂದ್ರೆ, ಸುಮಾರು 40-45 ವರ್ಷದಿಂದ ನಾವು ಚೆನ್ನಿಮಂತಪ್ಪ ಉಸ್ಮಾನ್ ಗಣಿಯವರು ಎಲ್ಲರೂ ಕೂಡ್ಕೊಂಡು ಕಾಯಂ ಪೀಸ್ ಕಮಿಟಿ ಬರೋರು. ಆವಾಗಿಂದ ಹೇಳ್ಕೊಂತ ಹೋದ್ವಿ. ಇದು ಹಿರಿಯರು ಒಂದು ಮಾತು ಹೇಳ್ತಾರ, ಈ ಹೊಳೆ ಮುಂದೆ ಹೆಣ ಅಂತಾರ, ಒಂದು ತಡ್ಕೊಂತ ಹೋಗ್ಬಿಡ್ತದನ್ನ, ಅದು ಎಲ್ಲಿ ಕೊಡ್ತೈತೆ ಗೊತ್ತಿಲ್ಲ. ಹೀಗಾಗಿ ನಾವು ಈಗ ಒಂದು ತೀರ್ಮಾನ ತೊಗೊಂಡ್ವಿ, ತಾವೆಲ್ಲ ಪರ್ಮಿಷನ್ ಕೊಟ್ಟಿರ್ತಾರೆ, ನಾವು ಬನ್ನ ಹೋಗಿ SP ಆಫೀಸ್ ಮುಂದೆ ಹೋಗಿ ಪಾಸ್ ಕುಂದಿರ್ಬೇಕಂತ ತಯಾರಾಗ್ಬಿಟ್ಟಾಗ. ಒಮ್ಮೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಂಬಂಧ MP ಪ್ರಕಾಶ್ ಅವ್ರ ಜೊತೆನಾಗ ಕಿಲಿ ಹಾಕ್ಯಂಡು ಕುಂತಿದ್ವಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ, ನಮ್ಮ ಪತ್ರಕರ್ತರು ಯಾರು ಕುಡ್ಕೊಂಡು ಆಗಿಂದಾಗ ಸ್ಯಾಂಕ್ಷನ್ ಆತದು. ಅದಕ್ಕೆ ದಯವಿಟ್ಟು ನೀವು ಅಲ್ಲ, ನಾವೇನು ಬೇರೆ ಇಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ, ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಪಾಪ ಸಿಬ್ಬಂದಿ ಕಡಿಮೆ ಇದ್ದಿದ್ದಕ್ಕೆ ಭಾಳ ತೊಂದರೆ ಸಿಬ್ಬಂದಿಯವರಿಗೆ. ಅವ್ರು ಹೋಗಿ ಹಿಂಗೆ ಆರಾಮ್ ಹೋಗಿ ತಮ್ಮ ಮಕ್ಕಳು ಆಟ ಆಡಿ ಹಿಂಗೆ ಕುಂದಿರ್ಬೇಕಂತಿರ್ತಾರ, ವಾಕಿ ಟಾಕಿ ಬಂದ್ಬಿಡ್ತಾ ಇಲ್ಲ ಅರ್ಜೆಂಟ್ ಇಂತಲೇ ಹೋಗೇ ಬಂತೀವಿ. ಅಂದ್ರೆ ಇದು ಏನಾಯ್ತು, ಸುಮಾರು ಒಂದು 100 ಜನ ಮಾಡೋ ಕೆಲಸನ ಸಿಬ್ಬಂದಿಯವ್ರು ಒಂದು 30 ಮಂದಿ ಮಾಡ್ತಾರೆ. ಅದಕ್ಕೆ CPI ಸಾಹೇಬ್ರು ವಿನಂತಿ, ದಯವಿಟ್ಟು ಇದನ್ನು ಸ್ವಲ್ಪ ಬಗೆಹರಿಸ್ಬೇಕು, ಅಂದ್ರೆ ಊಟ ಶಾಂತಿ ಇರುತ್ತೆ. ಮತ್ತು ಈ ವಿಷಯವಾಗಿ ನಮ್ಮ ಉಸ್ಮಾನ್ ಗಣಿಯವರು ಬಕ್ರೀದ್ ಹಬ್ಬದ ಸಂಬಂಧ ವಿಸ್ತಾರವಾಗಿ ಮಾತಾಡ್ತಾ ಇದ್ದಾರೆ. ನಮಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅನುಮತಿ. ಎಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತಾ, ಇಲ್ಕಲ್ಲೊಳಗೆ ಯಾವ ಭೇದ ಭಾವ ಅಂತ ಇಲ್ಲಿ ತನಕನೂ ನಡೆದಿಲ್ಲ.
ನಡೆಯಲಿಕ್ಕೆ ಬಿಡುವುದೂ ಇಲ್ಲ. ಯಾಕಂತ ಕೇಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು ಎಲ್ಲ ಜಾತಿ ಭೇದವನ್ನು ಮರೆತು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಜಾತ್ರೆ ಆಯ್ತು, ಆಮೇಲೆ ದರ್ಗಾ ಆಯ್ತು, ಯಾವುದು ಏನ್ ಬಂದ್ರು ಕೂಡ ಎಲ್ಲರೂ ಸೇರ್ಕೊಂಡು ಒಕ್ಕಟ್ಟಾಗಿ ಮಾಡೋಂಥದ ನಮ್ಮಲ್ಲಿ ನಮ್ಮ ಹುಣಗುನ್ ತಾಲೂಕಿನೊಳಗೆ ಕೆಟ್ಟ ಹೆಸರಂತೂ ಬಂದಿಲ್ಲ, ಬರಾಕೂ ಬಿಡಂಗಿಲ್ಲ. ಯಾಕಂದ್ರೆ ಅವರು ಇಬ್ರು ನಮ್ಮಲ್ಲಿ ಮಾನ್ಸ್ವಾಮಿಗಳದು ದರ್ಗಾ ಮುರ್ತುಜ್ ಕಾದ್ರ ಬೀದು ಅಷ್ಟ ಪವರ್ ಐತಿ. ಆ ಪವರ್ ತಕ್ಕನ ಯಾರಿಗಿ ಏನು ಧಕ್ಕೆ ಆಗ್ಲಾರ್ದಂಗ ಅವ್ರು ಕಾಯ್ತಿರ್ತಾರ. ಅವ್ರು ಕಾಯ್ತಿರ್ತಾರಂದ್ರೆ ನಾವು ಮೇಲೆತ್ತು ನಾನ್ ಮೇಲು ನೀನ್ ಮೇಲಂತ ನಾವು ಮಾಡ್ಕೊಂಡ್ರ ಅಂದ್ರ ಭೇದ ಭಾವ ಹುಟ್ಟುತ್ತ. ದಯವಿಟ್ಟು ಆ ಭೇದ ಭಾವ ಮಾಡ್ಬೇಡ್ರಿ, ಯಾರು ಪ್ರಾಣಿ ಹತ್ಯೆ ಮಾಡ್ಬೇಡ್ರಿ. ಅದು ಏನೋ ನಿಮ್ ಸಮಾಜ ಒಳಗೆ ಏನಿರ್ತೈತಿ ಅದು ಮಾಡ್ಕೊಂಡು ಹೋಗ್ರಿ. ಆ ಜಾತಿ ಈ ಜಾತಿ ನಮ್ಮದ ಮೇಲೆ ನಿಮ್ಮದ ಮೇಲೆ ಅಂತ ಯಾರು ಅಂತಕ್ಕದಲ್ಲ ಅನ್ಬೇಡ್ರಿ. ಯಾಕಂದ್ರೆ ಎಲ್ಲಾರು ಒಂದಾಗಿ ಒಂದ್ಗೂಡಿ ಮಾಡ್ಕೊಂಡು ಹೋಗೋದ ನಮ್ ಧರ್ಮ. ಈಗ ಆ ಜಾತಿ ಈ ಜಾತಿ ಅಂದ್ರೆ ಯಾರ ಮೈಯಲ್ಲಿ ಬೇರೆ ಬೇರೆ ರಕ್ತ ಇರಲ್ಲ. ಒಂದು ಅವ್ರ ಮೈಯಲ್ಲಿ ಬಿಳೆ ರಕ್ತ, ನಮ್ಮಲ್ಲಿ ಕೆಂಪು ರಕ್ತ ಇರಲ್ಲ. ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಎರಡು ಜಾತಿ ದೇವ್ರು ಮಾಡಿರೋದು, ನಾವು ಮಾಡ್ಕೊಂಡಿರೋದು. ಯಾರ ಮೈಯಾಗೂ ಬಿಳೆ ರಕ್ತ ಕರೆ ರಕ್ತ ಇಲ್ಲ. ದಯವಿಟ್ಟು ಅದನ್ನ ಭೇದ ಭಾವ ಮಾಡ್ಕೋಬೇಡ್ರಿ, ಎಲ್ಲಾರು ಒಂದ್ಗೂಡಿ ಒಕ್ಕಟ್ಟಾಗಿ ಎಲ್ಲಾರು ಹೋಗ್ರಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಯ್. ಈ ಕಮಿಟಿಯ ಅಧ್ಯಕ್ಷರಾದಂತಹ CPI ಸಾಹೇಬರೇ ಮತ್ತು ಇಳಕಲ್ ನಗರದ ಸ್ಥಿತಿಯ ಕಾನೂನು ಹಾಗೂ ಸುವ್ಯವಸ್ಥೆಯ ಆರಕ್ಷಕ ಉಪನಿರೀಕ್ಷಕರಾದಂಥ ನಮ್ಮ ನಾಯಕ್ ಬಾಯಿಯವರೇ ಹಾಗೂ ನಮ್ಮ ಕ್ರೈಮ್ PS ಇಲ್ಲ ಸರಿ ಸಂತೋಷ. ಈ ಸಭೆಯಲ್ಲಿ ಸೇರಿರುವಂಥ ಎಲ್ಲ ಗುರು ಹಿರಿಯರೇ ಮಿತ್ರರೇ, ಬಹಳ ಸಂತೋಷ. ಇಷ್ಟೊಂದು ಜನ ಪೀಸ್ ಕಮಿಟಿಗಾಗಿ ತಾವೆಲ್ಲರೂ ಸೇರಿದ್ದೀರಿ. ಜಾತಿ ಹೀನನ ಮನೆಯು ಜ್ಯೋತಿ ತಾಹೀನವೇ, ಜಾತಿ ಹೀನನ ಮನೆಯು ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ್ನ ಬೇಡ ಆ ದೇವನು ಒಲಿದಾತನೇ ಸರ್ವಜ್ಞ. ನೋಡಿ, ಸರ್ವಜ್ಞ ಮೂರ್ತಿಯ ಒಂದು ಅನಿಸಿಕೆ. ಸರ್ವಜ್ಞ ಮೂರ್ತಿ ಈಗ ನಾವೆಲ್ಲರೂ ಸೇರಿದ್ದೀವಿ. ಎಲ್ಲರೂ ಹೇಳಿದ್ರು, ನಮ್ಮ ಹಿರಿಯರಾದಂಥ ಚಂದ್ರಪಟ್ಟನವರು, ನಮ್ಮ ಮಾಂತ ಪಚ್ಚಂದಿಯವರು ಹೇಳಿದ್ರು, ನಾವು ನೀವೆಲ್ಲರೂ ಕೂಡಿ ಹಬ್ಬ ಮಾಡಮ್ಮ, ನಾವೆಲ್ಲರೂ ಕೂಡಿ ಹಬ್ಬ ಮಾಡಮ್ಮ, ನಾವೆಲ್ಲರೂ ಕೂಡಿ ಹಬ್ಬ ಮಾಡಮ್ಮ ಅಂತೇಳಿ. ಅದ್ರ ಹಬ್ಬ ಯಾವುದು ಗೊತ್ತಾಗಲಿಲ್ಲ. ಹಬ್ಬ ಯಾವ್ದಪ್ಪ, ಹಬ್ಬ ಯಾವ್ದಪ್ಪ? ಈಗ ನಮ್ಮ ಹಿರಿಯರು ಕೇಸರಿ ಶಾಲನ್ನ ಹಾಕಿದ. ಆಯ್ತು, ಕೇಸರಿ ಶಾಲೆ ಹಾಕಿರಲ್ಲ, ಇದು ಏನ್ ಸಂಕೇತ ಕೊಡ್ತಾ ಅಂತ ಕೇಳಿ ಅವ್ರಿಗೆ ಹೇಳಂಗಿಲ್ಲ ಉತ್ತರ. ಅವರು ನನಗೆ ಉತ್ತರ ಹೇಳಂಗಿಲ್ಲ. ವೆರಿ ಸೀರಿಯಸ್ಲಿ ಪಾಯಿಂಟ್. ನಾನು ಏನು ಮಾಡ್ತಾ ಇದ್ದೇನೆ, ಈ CPI ಸಾಹೇಬ್ರು ಪೊಲೀಸ್ ಡ್ರೆಸ್ ಹಾಕೊಂಡಿದ್ದಾರೆ, ಈಗ ಮೇಡಮ್ ಅವ್ರು ಪೊಲೀಸ್ ಡ್ರೆಸ್ ಹಾಕೊಂಡು, ಅವ್ರು ನೋಡಿದಂತೂ ಇವ್ರು ಪೊಲೀಸ್ ಇದ್ದಾರೆ ಅಂತೀವಿ ನಾವು. ನಮ್ಗೆ ನೋಡಿದ್ರೆ ಯಾರೂ ಇಲ್ಲ, ಬೇರೆ ಬಟ್ಟೆ ಹಾಕಂದ್ರೆ ಇವ್ರು ಸ್ವಲ್ಪ ಜನ ಸಮಾಜ ಸೇವಕರ ಅಂತ ತಿಳ್ಕೋಬಹುದು. ಈಗ ಅದನ್ನ ಕೇಳಿ ಏನಾಗ್ತದೆ ಅಂದ್ರೆ, ಅಣ್ಣ ಬಸವಣ್ಣನವರು ಏನು ಹೇಳ್ತಾರೆ ಅಂತಂದ್ರೆ, ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಡು ನೋಡಯ್ಯ. ಅಜ್ಞಾನ ಎನ್ನುವುದು ಎಲ್ಲ ಪತ್ರಗಳ ಮೂಲ ಅಂತ. ಅಜ್ಞಾನ ಇದು ಎಲ್ಲ ಪತ್ರಗಳ ಮೂಲ ಅಂತ. ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಈಗ ನಾವು ಈಗ ಕುಡಿದ್ವಿ, ಇದು ಹಬ್ಬ ಯಾವಪ್ಪ ಅಂದ್ರೆ, ಈಗ CPI ಸಾಹೇಬ್ರ ಹತ್ರ, ಈಗ ಮೇಡಮ್ ಹತ್ರ ಬಕ್ರೀದ್ ಹಬ್ಬ. ಬಕ್ರಿ ಅಂದ್ರೆ ಏನು? ಬಕ್ರಿ ಅಂದರೆ ಏನು? ಬಕ್ರಿ ಅಂದ್ರೆ ಅದೊಂದು ಅರಬ್ಬಿ ಶಬ್ದ. ಬಕ್ರ ಅಂದ್ರೆ ಕುರಿ, ಬಕ್ರಿ ಈದ್ ಅಂದ್ರೆ ಹಬ್ಬ. ಕುರಿಯನ್ನ ತ್ಯಾಗ ಮಾಡುವಂತ ಹಬ್ಬ ಇದು. ತಿಳ್ಕೊಡಿಲ್ಲ. ಇದು ಪದ್ಧತಿ ಯಾಕೆ ಬಂತು? ಇದು ಪದ್ಧತಿ ಯಾವಾಗ ಬಂತು? ಪದ್ಧತಿ ಎಷ್ಟು ವರ್ಷದಿಂದ ಬಂತು? ಇದು ಮಾಡ್ಬೇಕಾಕ? ಮಾಡೋ ಅವಶ್ಯಕತೆ ಐತೇನು? ಬಹಳಷ್ಟು ಅತಿ ಮುಖ್ಯವಾದ ವಿಷಯಗಳನ್ನು ತಮ್ಮಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಮುಂದೆ ವರ್ಷ ನಾವು ಇಲ್ಲಿ ಬರ್ತೀವಿ ಬರೋಲ್ಲ ಗೊತ್ತಿಲ್ಲ, ಅವಾಗ ಹೇಳ್ತಾ ಇದ್ದೀನಿ, ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ನಾನು CPI ಸಾಹೇಬ್ರನ್ನು ತಿಳಿಬೇಕು. ಮುಂಜಾನೆ ಸರಿಯಾಗಿ 9 ಗಂಟೆಗೆ ಈದ್ಗಾಹದಲ್ಲಿ ನಮಾಜನ್ನು ಆಚರಿಸ್ತೀವಿ. ಈದ್ಗಾಹ ಅಂತಂದ್ರೆ ಹಬ್ಬದ ಸ್ಥಳ. ಈದ್ ಅಂದ್ರೆ ಹಬ್ಬ, ಗಾಹ ಅಂದ್ರೆ ಸ್ಥಳ, ಹಬ್ಬ ಮಾಡುವಂತ ಆಚರಿಸುವಂತ ಸ್ಥಳ. ಅಲ್ಲಿ ಊರೊಳಗಡೆ ಇದೆ ನಮ್ಗೆ. ಅದಕ್ಕೆ ನಾವು ಹೈದರಿಯಾ ಮಸ್ಜಿದ್ ಅಂತಿದೆ ಇಲ್ಲಿ 6ನೇ ವಾರ್ಡಲ್ಲಿ. ಆ ಮಸ್ಜಿದಿಂದ ಸರಿಯಾಗಿ 8:30ಕ್ಕೆ ಬಿಟ್ಟು ಪ್ರವಾದ್ ಪೀರಿಯ ಜೊತೆಗೆ ಅಲ್ಲಿ ಹೋಗಿ ಸೇರ್ತಾ ಇದ್ವಿ. 9 ಗಂಟೆಗೆ ನಮ್ಮದು ನಮಾಜ್ ಆಚರಣೆ ಆಗುತ್ತೆ. ನಮಾಜ್ ಆಚರಣೆ ಆದ ನಂತರ ಕುತ್ಬಾತ್ ಅಂತೇಳಿ ನಮ್ಮ ಸೈಯದ್ ಬಹಾವುದ್ದೀನ್ ಖಾಜಿ ಸಾಹೇಬರು ಅಲ್ಲಿ ಪ್ರವಚನವನ್ನು ಕೊಡ್ತಾರೆ. ಅಲ್ಲಿ
ಅದರ ನಂತರ ಅಂಜುಮನ್ನರ ವಿಷಯವಾಗಿ ಉಸ್ಮಾನ್ ಗನಿ ಅವರಲ್ಲಿ ಮಾತಾಡ್ತಾರೆ. ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಯ್ತು. ಇಲ್ಲ, ಈಗ ದರ್ಗಾದಲ್ಲಿ ಆಚರಣೆ ಆಗುತ್ತೆ, ನಮಾಜ್ ಜೋಲ್ ಮಸ್ಜಿದಲ್ಲಿ ನಮಾಜ್ ಆಗುತ್ತೆ. ಬೇರೆ ಯಾವುದೂ ಆಚರಣೆಗಳ ಹಂಗೇನು ಆಗಂಗಿಲ್ಲ. ಈಗ ಹೋಗಕ್ಕಾಗಲಾರ್ದವ್ರಿಗೆ ಯಜಮಾನ್ರಿಗಿದ್ದವರು ದರ್ಗಾದಲ್ಲಿ ಮಗೊಂತಾರೆ, ಅಲ್ಲಿ ಬಡಿಗಾರ್ ಮಸ್ಜಿದಲ್ಲಿ ಮಗೊಂತಾರೆ. ಟೋಟಲ್ ಒಟ್ಟು 3 ಕಡೆ ನಮ್ಮ ಊರಲ್ಲಿ ನಮಾಜ್ ಆಗುತ್ತೆ. ವಿಶೇಷವಾಗಿ ಸುಮಾರು ಒಂದು 7,000-10 ಸಾವಿರ ಜನ ಸೇರೋದು ಈದ್ಗಾಹದಲ್ಲಿ. ಮತ್ತು ಅದು ಈ ಬಕ್ರೀದ್ ಹಬ್ಬ ಅಂತ ಅನ್ನೋದನ್ನ ಇಷ್ಟೊತ್ತು ತಮ್ಮೆಲ್ಲರೂ ಸಹಿಸ್ತಾವಾಗಿ ಹೇಳಿದಾಗಿದೆ. ಅವತ್ತಿನ ದಿವಸ ಆಚರಣೆ ಮಾತ್ರ ಬಡಗ ಆಚರಣೆ ಮಾಡ್ಬೋದು, ಮುಗಿದೋದು. ಮತ್ತೊಂದೇನಿಲ್ಲ, ಜನರು ಸೇರೋದು, ಬಾರಿಸೋದು, ಪಟಾಕ್ಷಿ ಹಾರಿಸೋದು, ಮಾಲಾರ್ಪಣೆ ಮಾಡೋದು ಯಾವುದೇ ಏನು ವಿಷಯಗಳು ಇರೋಲ್ಲ. ಇಲ್ಲಿಗೆ ಹಬ್ಬ ಮುಕ್ತಾಯ ಆಯಿತು. ಮತ್ತು ನಮ್ಮ ಈಗ ಅದ್ರ ಜೊತೆಗೆ ನಮ್ಮ ಚೆನ್ನೈ ಹಿರಿಯರಂತ ಮಾತ್ರ ಚೆನ್ನೈ ಇರೋದಿಲ್ಲ, ಗುಡ್ಕೊಂಡು ಗೆಳೆಯರಿಗೆ ಹೇಳಿ 8 ಮಂದಿ ಕೂಡಿಸಿ ಕರೆಸಿ ಊಟ ಮಾಡುವಂಥದ್ದು. ಯಾರು ಮಟನ್ ಊಟ ಮಾಡೋಂಗಿಲ್ಲ ಅವ್ರಿಗೆ ಮಟನ್ ಊಟ ಬಿಟ್ಟು ಕೂಡಿಸುವಂಥ ಪ್ರೀತಿ ಶಾಸನ ಅವ್ರವ್ರ ಗೆಳೆಯರ ಕರ್ಕೊಂಡು ಮಾಡ್ತಾರೆ. ಇಲ್ಲಿಗೆ ಹಬ್ಬದ ಆಚರಣೆ ಮುಕ್ತಾಯ ಆಯ್ತು. ಧನ್ಯವಾದಗಳು. ಕೇಳಿಸುತ್ತಾ ಎಲ್ಲರಿಗೂ? ರೈಟ್. ಸುದೀರ್ಘವಾಗಿ ಏಕಲ್ ಶಹರದ ಗಣ್ಯಮಾನ್ಯರಾದವರು ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿರಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಏಕಲ್ ಶಹರದ ಈ ಪೀಸ್ ಕಮಿಟಿ ಮೀಟಿಂಗ್ಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಹೇಳುವುದಿಷ್ಟೇ, ಏಕಲ್ ಶಹರ ಅಥವಾ ಏಕಲ್ ಅಥವಾ ಹುನಗುಂದ್ ಅಥವಾ ಅಮೀನ್ಗಡ ಯಾವ್ದಾರ ಇರಲಿ, ಅದು ಯಾವುದೂ ನಮ್ಮದಲ್ಲ, ಪೊಲೀಸ್ ಅಧಿಕಾರಿಗಳದಲ್ಲ, ಅದೆಲ್ಲ ನಿಮ್ಮದು. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಂತ ಬಂದವರು. ಅಂಥ ಜಾಗದೊಳಗೆ 2 ವರ್ಷ ಇರ್ಬೋದು, ಭಾಳ ಅಂದ್ರೆ 3 ವರ್ಷ ಇರ್ಬೋದು. ಈ ಹಿಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋದವರು ನಿಮ್ಮ ಹಿರಿಕರು. ಇನ್ನು ಮುಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವವರು ನಿಮ್ಮ ವಂಶಜರು. ನೀವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಫಲವನ್ನು ಪಡ್ಕೋತೀರಿ. ನೀವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಫಲವನ್ನು ಪಡ್ಕೋತೀರಿ. ಈಗ ಯಾವ ಬೀಜ ಬಿತ್ತಬೇಕು ಅನ್ನೋದು ನಿಮ್ಗೆ ಇಷ್ಟೊತ್ತಿಗೆ ಅರ್ಥ ಆಗೈತಿ ಅನ್ಕೋತೀನಿ. ದಸ್ ಫಾರ್ ನೋ ಫರ್ದರ್ ಅಂತಾರೆ ಇಂಗ್ಲೀಷ್ನಾಗ. ಅಂದ್ರೆ ಇಲ್ಲಿಯವರೆಗೆ, ಇನ್ನು ಮುಂದೆ, ಇಲ್ಲಿಯವರೆಗೆ ಆದದ್ದಾಗೋತು, ಇನ್ನು ಮುಂದೆ ಹಂಗಿಲ್ಲ ಅಂದಂಗ ಈ ಕ್ಷಣದಿಂದ ಆ ಒಂದು ಮನೋಭಾವನೆಯತ್ತ ನೀವೆಲ್ಲ ಬರ್ತೀರಿ ಅನ್ನುವ ಆಶಯಭಾವನೆ ಇಟ್ಕೊಂಡು, ಹಿಂದೂ ಇಲ್ಲೇನೂ ಆಗಿಲ್ಲ. ಯಾಕಂದ್ರೆ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂತಹ ಜಾಗ. ಇವ ನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳಿ ಹೋದವರು. ಅಂತಹ ಮಹಾನುಭಾವರು ನಡೆದಾಡಿರ್ತಕ್ಕಂತಹ ಜಾಗದೊಳಗೆ ಈ ಜಾತಿ, ಈ ಧರ್ಮ ಇವೇನದಾವಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅವರವ್ರಿಗೆ ಶ್ರೇಷ್ಠನ. ಅವರವರ ಧರ್ಮವನ್ನು ಅವರವರ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರ ಎಲ್ಲ ಧರ್ಮಗಳನ್ನು ಗೌರವ ಭಾವನೆಯಿಂದ ಕಾಣಿಕೊಂಡು ಹೋದರೆ ಸೌಹಾರ್ದತೆ ಅನ್ನೋದು ಉಳಿತೈತಿ. ಅದನ್ನು ಹಿಂದೂ ನೀವೆಲ್ಲ ಮಾಡ್ಕೊಂಡು ಬಂದಿರಿ, ಹಿಂದೂ ಮತ್ತು ಮುಂದೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ ಅನ್ನುವ ವಿಶ್ವಾಸ ನಮ್ಮದು. ಇಲ್ಲೇ ಬಾಜುಕ್ ಅಮೀನ್ಗಡದ ಕರ್ದಂಟ ಅಂದ್ರೆ ಭಾಳ ಫೇಮಸ್ ಅದು ಕರ್ದಂಟ ಯಾವಾಗ ಅನಿಸ್ಕೊತೈತಿ? ಅದಕ್ಕೆ ಕಾಜು, ಒಣ ದ್ರಾಕ್ಷಿ, ಬೆಲ್ಲ, ಮತ್ತೊಂದು ಮಗದೊಂದು ಎಲ್ಲ ಮಿಕ್ಸ್ ಮಾಡಿದಾಗ ಅದೇನು ಅನ್ಸ್ಕೊತೈತಿ? ಕರ್ದಂಟ ಅನ್ಸ್ಕೊತೈತಿ. ದೇಶ ವಿದೇಶದೊಳಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡೈತಿ. ಹಂಗೆ ಒಂದು ಜಾತಿ ಕಾಜು ಆದ್ರೆ ಇನ್ನೊಂದು ಜಾತಿ ಒಣ ದ್ರಾಕ್ಷಿ ಆಗ್ಬೇಕು, ಮತ್ತೊಂದು ಜಾತಿ ಸಕ್ಕರೆ ಆಗ್ಬೇಕು. ಒಂದು ಜಾತಿ, ಒಂದು ಧರ್ಮ ಬೆಲ್ಲ ಆದ್ರೆ ಮತ್ತೊಂದು ಧರ್ಮ ನೀರು ಆಗ್ಬೇಕು. ಇವನ್ನೆಲ್ಲ ಕಲಿಸಿ ನೀವು ಅದರ ಸಿಹಿ ಉಂಡ್ರೆ ಅದು ನಿಮಗೆ ಸಿಹಿ ಅನಿಸ್ತೈತಿ. ಬೇರೆ ಬೇರೆ ತಿಂದ್ರಿ ಅಂದ್ರೆ ಅದರ ರುಚಿ ಅದಕ್ಕಿರ್ತೈತಿ. ಇಲ್ಲಿ ಯಾವುದು ಕಟ್ಟದ್ದಂತೂ ಯಾವುದೂ ಇಲ್ಲ, ಎಲ್ಲ ಒಳ್ಳೆ ಪದಾರ್ಥಗಳು ಅದಾವ, ಎಲ್ಲಾನು ಸರಿನೇ ಐತಿ. ಆದ್ರೆ ನೀವು ಇಂಡಿವಿಜುವಲ್ ತಿಂದ್ರೆ ಅದ್ರ ರುಚಿ ಇರ್ತೈತಿ. ಮಿಕ್ಸ್ ಮಾಡಿ ತಿಂದ್ರಿ ಅಂದ್ರೆ ಕರ್ದಂಟ ಅನ್ನುವಂಥ ಒಂದು ಸ್ಪೆಷಲ್ ತಿಂಡಿಯನ್ನು ತಿಂದಿರ್ತಕ್ಕಂಥ ಖುಷಿ ನಿಮಗೆ ಬರ್ತೈತಿ. ನೀವು ನಾವು ಎಲ್ಲರೂ ಕೂಡಿ ಕರ್ದಂಟ ಅನ್ನುವಂಥ ಸಿಹಿಯನ್ನು ತಿನ್ನೋಣ ಅನ್ನುವ ಮಾತನ್ನು ಹೇಳಿ ನಮ್ಮ ಕಡೆಗೆ ಹೋಗೊಟ್ಟು ನೀವೆಲ್ಲ ಬಂದಿರಿ. ಈ ಹಬ್ಬ ಹರಿದಿನಗಳನ್ನು ಸಾಂಕೇತಿಕವಾಗಿಯೂ ಕೂಡ ನಾವು ನೋಡ್ಬೇಕಾಗ್ತದೆ. ಏನು? ದೀಪಾವಳಿ, ದೀಪವನ್ನು ಬೆಳಗಿಸಬೇಕು, ಕತ್ತಲೆಯನ್ನು ಓಡಿಸಬೇಕು. ದೀಪ ಬೆಳಗಿಸುವುದು, ಕತ್ತಲೆ ಓಡಿಸುವುದು ಇದು ಭೌತಿಕವಾಗಿ ಕಣ್ಣಿಗೆ ಕಾಣುವಂಥದ್ದು.
ನಮ್ಮ ಅಂತರದಲ್ಲಿರುವಂತಹ ಕತ್ತಲೆಯನ್ನು ಹೊರಗೆ ಹಾಕಬೇಕು ಅನ್ನುವ ಸಾಂಕೇತಿಕ ಅರ್ಥ ಕೂಡ ಅದ್ರಾಗ ನಾವು ಕೊಂಡ್ಕೋಬೇಕು. ಅದೇ ರೀತಿ ಬಲಿದಾನ ಮಾಡುವುದು ಅಂತ ಏನು ಬರ್ತೈತಲ್ಲ, ಅದು ನಾವು ಆಹಾರಕ್ಕಾಗಿ ಮಾಡುವಂಥದ್ದು ಭೌತಿಕವಾಗಿ ಆದ್ರೆ ನಮ್ಮೊಳಗಿನ ಏನು ಅಂಧಕಾರವನ್ನ ಅಥವಾ ನಮ್ಮೊಳಗಿನ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಏನಾರ ತಿಳ್ಕೊಡ್ರಿ, ಕೆಟ್ಟದ್ದು ಅನ್ನೋದು ಏನೈತಲ್ಲ ಅದನ್ನ ಹೊಡೆದು ಹಾಕಬೇಕು ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಿಳ್ಕೋಬೇಕು. ಆದ್ದರಿಂದ ಅಂಧಕಾರವನ್ನು ಓಡಿಸುವ ಕೆಲಸ ಆಗಲಿ, ಒಳಗಿರ್ತಕ್ಕಂಥ ಏನೋ ಕೆಟ್ಟ ಕರೆದಂತಹ ಒಂದು ಸಿಹಿಯನ್ನು ಸವಿಯುವ ಕೆಲಸ ಆಗಲಿ ಅನ್ನುವ ಮಾತನ್ನು ಹೇಳಿ, ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗಿರಲಿ, ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗಿರ್ತೈತಿ ಅನ್ನುವ ಮಾತನ್ನ ಮತ್ತೊಮ್ಮೆ ಒತ್ತಿ ಹೇಳಿ, ನೀವು ಪಬ್ಲಿಕ್ಕಲ್ಲಿ ಏನಾದರೂ ಹೇಳುವುದು ನಿಮಗೆ ಬೇಡ ಅನಿಸಿದ್ರೆ ನಮ್ಮ ನಂಬರ್ಗಳು ಎಲ್ಲ ಕಡೆ ಅದಾವೆ, ವೈಯಕ್ತಿಕವಾಗಿಯೂ ಕೂಡ ಸಂಪರ್ಕ ಮಾಡ್ಬೋದು. ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸ್ರಿ. ಇದೊಂದೇ ಹಬ್ಬ ಅಲ್ಲ, ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳಿರ್ಬೋದು ಅಥವಾ ಮತ್ತಿತರೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಇಳಕಲ್ ಶಹರದ ಎಲ್ಲ ಗಣ್ಯಮಾನ್ಯರದು ಮತ್ತು ನಾಗರಿಕರದು, ಪತ್ರಿಕಾ ಮಾಧ್ಯಮದವ್ರದ್ದು ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಕಾಯಂ ಇರ್ತೈತಿ ಅಂತ ಭಾವಿಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು, ಯಾಕಂದ್ರೆ ಟೈಮ್ ಭಾಳ ಇಂಪಾರ್ಟೆಂಟ್ ಈಗಿನ ದಿನಮಾನದಾಗ ಹೇಳ್ತಾರೆ ನಿಸಾರ್ ಅಹ್ಮದ್ ಅವರು, ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ರೀ ಅಂತ ಹೇಳ್ತಾರೆ ಅವರು. ಆ ಕೆಲಸ ಮಾಡೋಕ್ಕಿಲ್ಲ ಈ ಕೆಲಸ ಮಾಡೋಕ್ಕಿಲ್ಲ ಎಲ್ಲ ದಂಡಿಗೆ ಬಂದು ಏನು ಹೇಳ್ತಾರೆ ಅಂದ್ರೆ ಟೈಮ್ ನೋಡೋದಕ್ಕೂ ನಮಗೆ ಟೈಮ್ ಇಲ್ರಿ ಅಂತಾರೆ ಅವರು. ಅಷ್ಟು ಬ್ಯುಸಿ ಆಗಿವಿ ನಾವು. ಅಂಥ ಬ್ಯುಸಿ ಶೆಡ್ಯೂಲ್ ಒಳಗೆ ನೀವು ಎಲ್ಲರೂ ನಿಮ್ಮ ಸಮಯವನ್ನು ನಮ್ಮ ಸಲುವಾಗಿ ತೆಗೆದಿಟ್ಟು ಬಂದಿರಿ. ಇದು ಪೊಲೀಸ್ ಇಲಾಖೆಯ ಮೇಲೆ ನಿಮಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೈತಿ. ಅದೇ ರೀತಿ ನಾವು ಕೂಡ ನಿಮ್ಮೊಂದಿಗೆ ನಿಮ್ಮವರಾಗಿದ್ದುಕೊಂಡು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಲ್ಲಿ ಇರುವುದಿಲ್ಲ. ಆಮೇಲೆ ಸಿಬ್ಬಂದಿ ಹೆಚ್ಚು ಮಾಡೋದ್ರ ಬಗ್ಗೆ ಒಂದು ವಿಚಾರ ಬಂತು. ಅದು ನನ್ನ ಮಟ್ಟದಲ್ಲಿ ಇರುವಂಥ ಕೆಲಸ ಅಲ್ಲ, ಭಾಳ ದೊಡ್ಡವ್ರ ಮಟ್ಟದಾಗ ಇರುವಂಥದ್ದು. ಅದು ಮೀಟಿಂಗ್ಗಳದ್ದು ನಡೆದಾಗ ಅವಾಗ ಅವ್ರ ಗಮನಕ್ಕೆ ನಾವು ತರ್ತೀವಿ. ಹಿಂಗಾಗಿ ಸರ್ ಇಳಕಲ್ ಟೌನ್ ಸಿಬ್ಬಂದಿ ಈಗ ಆಲ್ರೆಡಿ ತಂದೀವಿ, ಸಾಕಷ್ಟು ಸತ್ತೀವಿ. ಇದೆಲ್ಲ ಸರ್ಕಾರದ ಮಟ್ಟದಾಗ ಆಗಬೇಕಾದಂಥದ್ದು. ನೋಡೋಣ, ಒಳ್ಳೆಯದನ್ನು ಆಶಿಸೋಣ ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು. ಹಾಗೂ ಈ ಸಮಾರಂಭಕ್ಕೆ ಬೀಚ್ ಸಮಿತಿ ಮೀಟಿಂಗ್ ಎಲ್ಲರಿಗೂ ಕರೆದಿದ್ದಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಇನ್ನೇನಿಲ್ಲ, ಬಕ್ರೀದ್ ಹಬ್ಬ ನಡೀತಿದೆ. ಈಗ ನಂದು ಎರಡನೇ ಬಕ್ರೀದ್ ಹಬ್ಬ ಇದು ವೆಕೇಶನ್ ಬಂದಮೇಲೆ. ಲಾಸ್ಟ್ ಟೈಮ್ನು ಎಲ್ಲ ಶಾಂತ ರೀತಿಯಿಂದ ಮಾಡಿದ್ದೀವಿ. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಸಾಥ್ ಕೊಟ್ಟಿದ್ದೀರಾ. ಯಾವುದೇ ಥರ ಅಹಿತಕರ ಘಟನೆಗಳು ಜರುಗದಂತೆ ನೋಡ್ಕೊಡ್ರಿ. ಹಾಗೂ ಏನಾದರೂ ನಾವು ಕಂಡು ಬಂತಂತಂದ್ರೆ ಇಮಿಡಿಯೇಟ್ಲಿ ನಮಗೆ ತಿಳಿಸಿ, ನೀವು ಕಾನೂನನ್ನು ಕೈಯಾಗಿ ತಗೊಳ್ಳಿಕ್ಕೆ ಹೋಗ್ಬಿಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಿಕಾಕಾರ ಹೇಳಿದ್ರು ನಮ್ಮ ಊರ ಮಗಳು ಅಂತ ಹೇಳಿ. ಆ ಊರ ಮಗಳಾಗಿದ್ದೀನಿ. ನಿಮ್ಗೆ ಯಾವತ್ತಾದ್ರೂ ಒಂದು 20-25 ವರ್ಷ 30 ವರ್ಷ ಗಟ್ಟಲೆ ನನ್ನ ಮಗಳಾಗಿ ನಡೆದೀನಿ. ಆದರೂ ಕೂಡ ನೀವು ಎಲ್ಲರೂ ನನಗೆ ಮಗಳ ಥರ ನೋಡಿಕೊಂಡು ಇಲ್ಲೇ 2 ವರ್ಷಗಟ್ಟಲೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗೂ ನನಗೆ ಯಾವುದೇ ಥರ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಂಡಿದ್ದೀರಿ. ಮತ್ತು ಯಾವ ಥರ ಈಗ ಹಿಂದೂದಾಗಲಿ ಈಗ ಮುಸ್ಲಿಮ್ದಾಗಲಿ ಯಾವುದೇ ಧರ್ಮದಾಗ್ರೂ ಕೂಡ ಯಾವುದೇ ಹಬ್ಬ ಆಗಲಿ, ಆಮೇಲೆ ಅಜ್ಜನ ಉರುಸ್ ಆಗಲಿ, ಇದು ಮಾಟಪಜ್ಜಂತ ತೇರಾಗಲಿ, ಅಡ್ಪಲ್ಲಕ್ಕಿ ಆಗಲಿ, ಯಾವುದಾದ್ರೂ ಕೂಡ ಒಂದು ಕೊಂಚಷ್ಟು ಯಾವುದೇ ಘಟನೆ ಆಗಲಿ ನೋಡ್ಕೊಂಡಿದ್ದೀನಿ. ಆದರೂ ಕೂಡ ನೀವು ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದೀರಾ. ಈಗಾದ್ರೂ ಕೂಡ ದಾರಿಯಲ್ಲಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಈಗ ಹಿಂದೂ ಹುಡುಗರು ಇರ್ಲಕ್ಕ, ಮುಸ್ಲಿಮ್ಸ್ ಹುಡುಗರು ಇರ್ಲಕ್ಕ, ಯಾಕಂದ್ರೆ ಹೋಗ್ತಿರಿಲ್ಲ ಅಂತಂದ್ರೆ ಆಯ್ತಕ್ಕ ಅಂತ ಹೊಟ್ಟೆ ಬರ್ತಾರೆ. ಮುಸ್ಲಿಮ್ಸ್ ಹುಡುಗರು ಅಂತ ಹ್ಞೂ ಆಯ್ತಪ್ಪ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಈಗ ಯಾವ ರೀತಿ ನನಗೆ ಆ ಹಿಂದೂ ಧರ್ಮದವ್ರ ಮಗಳಂತ ತಿಳ್ಕೊಳ್ಳೋದಾದ್ರೆ ಮುಸ್ಲಿಂ ಧರ್ಮದವ್ರ ಮಗಳಂತ ತಿಳ್ಕೊಂಡಿದ್ದೀರಲ್ಲ, ಅದೇ ಥರ ನೀವು ಕೂಡ ಎಲ್ಲರೂ ಒಕ್ಕಟ್ಟಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನೋಂಥ ತೆಗೆದು ಗಂಡು ಹೆಣ್ಣು ಅಂತದ್ದು ಬಿಟ್ಕೊಂಡು ಜಾತಿ ಭೇದ ಮಾಡಲಾರ್ದೆ ಅವ್ರ ಹಬ್ಬದಲ್ಲಿ ನಾವು ಭಾಗಿಯಾಗ ನಮ್ಮ ಹಬ್ಬದಲ್ಲಿ ಅವ್ರು ಭಾಗಿಯಾಗ್ತಾರೆ. ಸನ್ನಿ ಕಾಕ ಮೊದಲು ಕರೆದಿದ್ರು ನಮ್ಗೆ ಗೊತ್ತಿಲ್ಲ ಈಗ ಅಂತ ಹೇಳಿ ಎಲ್ಲರೂ ದಯವಿಟ್ಟು ಅವ್ರಿಗೆ ಮೊದಲು ಯಾರ್ಯಾರು ಕರಿತಿದ್ರಿ ಅವರು ಕರೀರಿ, ಕರಿಲಾದವ್ರು ಕರೀರಿ. ಯಾಕಂತಂದ್ರೆ ಅವ್ರು ಹಿರಿ ಜೀವ, ಮೊದಲು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದಂತಹ ಜೀವ ಅದು. ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಈಗ ಹೇಳಿದ್ರು, ನಮ್ಮ ಉಸ್ಮಾನಿಯನ್ ಅಣ್ಣಾರು ಹೇಳಿದ್ರು, ಆ ದರ್ಗಾ ದುರುಸನೆಯಾಗಿ ಎಲ್ಲರೂ ಹಿಂದೂ ಮಂದಿನ ಮಾಡಿದ್ರು. ಹೌದು, ಅದು ನಿಜ ಐತಿ. ಯಾಕಂದ್ರೆ ನಾನು 96ಲಿಂದ ಇಲ್ಲೇ ಮಾಡಿದ್ದೀನೆಲ್ಲ ನನಗೆ ಗೊತ್ತಿದೆ. ಎಲ್ಲರೂ ಕೂರಿಸಿ ಹಿಂದೂ ಮುಸ್ಲಿಂ ಅಂತ ಭಾವನೆ ಇರಲಾರ್ದೇನೆ ಮುತ್ತುಷ್ಟಾರಿ ಆಚಾರ್ಯ ಎಲ್ಲ ಉರುಸನ್ನು ಮಾಡಿದ್ದಾರೆ. ದರ್ಗಾಕ್ಕೆ ಎಲ್ಲರೂ ದರ್ಶನ ಕೊಟ್ಟಿದ್ದಾರೆ. ಹಾಗೂ ಎಲ್ಲರೂ ಒಗ್ಗಟ್ಟಾಗಿ ನಡೆದಿದ್ದಾರೆ. ಅದಕ್ಕೆ ಮಾತಪ್ಪಾಚಾರು ಅವರು ಮುತ್ತುಷ್ಟಾರಿ ಆಚಾರ್ಯ ಇಬ್ರು ಅಣ್ಣ ತಮ್ಮ ತರ ಒಬ್ರಿಗೊಬ್ರು ನೋಡ್ಕೊಂತ ಇರ್ತಿದ್ರಂತೆ. ಒಂದು ಆಚಾರ್ಯ ಹೇಳಿದ್ರು ಏನಂತಂದ್ರೆ, ಇಬ್ರು ಅವ್ರು ಫ್ರೆಂಡ್ಸ್ ಕೂತಿದ್ರಂತೆ. ಕುಂತಾಗ
ಅಜ್ಜ ಮಾತಪ್ಪಜ್ಜ ಮನೆ ಮುಟ್ಟಿದ್ರೆ ಇಬ್ರು ಮಾತಾಡ್ತಿದ್ರಂತೆ, ನೋಡಪ್ಪ ನಾ ಸತ್ರಂದ್ರೆ ನೀ ಫಸ್ಟ್ ಮೊದಲು ಬರ್ಬೇಕು ನನ್ನ ಮನೆಗೆ, ನೀ ಬರತ್ತಂದ್ರೆ ನಾನು ನಿನ್ನ ಮನೆಗೆ ನಾ ಬರ್ತೀನಿ ಅಂತ ಈ ರೀತಿ ಮಾತಾಡಿದ್ರು. ಫಸ್ಟ್ ಅಜ್ಜಾರು ತೀರ್ಕೊಂಡ್ರಂತ. ತೀರ್ಕೊಂಡಿದ ತಕ್ಷಣ ಅವ್ರು ಬಂದು ಎಲ್ಲ ಅವ್ರ ಅಂತ್ಯಕ್ರಿಯೆಯನ್ನು ಮುಗಿಸಿ ಹೋದರು. ಆಮೇಲೆ ಆ ಅಜ್ಜಾರು ತೀರ್ಕೊಂಡಿದ ತಕ್ಷಣ ಅವಾಗ ಮತ್ತೆ ಅಜ್ಜಾರು ಇದ್ದಿಲ್ಲಲ್ಲ, ಬದುಕಿದ್ದಿಲ್ಲ, ಅವ್ರು ತೀರ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಜೋರಾಗಿ ಒಂದು ಸುಂಟರ ಗಾಳಿ ಬಂತಂತೆ. ಗಾಳಿ ಬಂದ ತಕ್ಷಣ ಅವ್ರ ಮ್ಯಾಗಿಂತ ಮಣ್ಣನ್ನು ಹೋಗಿ ಅಜ್ಜಾರ್ ಗೋರಿ ಮೇಲೆ ಬಿತ್ತಂತ ಫಸ್ಟಿಗೆ ಹೋದ ತಕ್ಷಣ. ಅಂದ್ರೆ ಅಂತ ಸಾವಿನಲ್ಲೂ ಕೂಡ ಅವರು ಇಬ್ರು ಭಾವೈಕ್ಯತೆ ಬಂದಿದ್ದಾರೆ. ಅದಕ್ಕೋಸ್ಕರ ಅಂತ ದೇವಾನುದೇವತೆಗಳು ಒಕ್ಕಟ್ಟಾಗಿದ್ದಾಗ ನಾವೊಂದು ಯಾವ ಸೀಮೆನವ್ರು ನಾವು, ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಇದ್ದು ಎಲ್ಲ ಹಬ್ಬ ಆಚರಣೆಗಳನ್ನು ಮಾಡೋಣ. ಈಗ ಮುಂಬರುವ ಬಕ್ರೀದ್ ಹಬ್ಬನು ಎಲ್ಲರೂ ಚೆನ್ನಾಗಿ ಮಾಡಿ ಯಾವುದೇ ಘಟನೆ ಆಗ್ದಂಗ ನೋಡ್ಕೊಳ್ಳೋಣ. ಹಂಗೇನಾದ್ರೂ ಪ್ರಾಬ್ಲಮ್ ಇತ್ತಂತಂದ್ರೆ ಏನಾದ್ರು ತೊಂದರೆ ಇಮಿಡಿಯೇಟ್ಲಿ ನಾನು ಫೋನ್ ಹಚ್ಚಿರಿ, ನಾನು ಎನಿ ಟೈಮ್ ನಿಮ್ಗೆ ಬಂದು ಸಹಕಾರ ಮಾಡ್ತೀನಿ ಹಾಗೂ ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ, ಈಗ ಇವತ್ತಿನವರೆಗಿನೂ ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿ ಈ ಸಮಾರಂಭಕ್ಕೆ ಶೋಭೆ ತಂದಿದ್ದೀರಾ. ಹಾಗೂ ಈ ಸಮಾರಂಭದಲ್ಲಿ ಎಲ್ಲರೂ ಇಲ್ಕಲ್ಲದೆ ನಮ್ಮ ಎಲ್ಲ ಸಮಾಜದ ಜನರು ಬಂದು ಇಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಮೀಡಿಯಾದವರು ಎಲ್ಲರಿಗೂ ನಾನು ನಮ್ಮ ಇಲಾಖೆ ವತಿಯಿಂದ ಹಾಗೂ ನಮ್ಮ ಮೇಲಾಧಿಕಾರಿಯವರ ವತಿಯಿಂದ ತುಂಬಾ ಧನ್ಯವಾದಗಳನ್ನು ತಿಳಿಸಿ ಈ ಸಮಾರಂಭವನ್ನು ಮುಕ್ತಾಯ ಮಾಡುತ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.